ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರಾಜ್ಯದ ವಾಹನ ಸವಾರರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ಮೇಲೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಇಲ್ಲ ಅಂತ ಹೇಳಲಾಗಿದ್ದು, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕರ್ನಾಟಕದಲ್ಲಿ ಎಲ್ಲ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂದ್ರೆ HSRP ನಂಬರ್ ಪ್ಲೇಟ್ ಅನ್ನ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿತ್ತು. ಆದರೆ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ವಿಫಲವಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯನ್ನೇ ಈ ಮೂಲಕ ಕೈ ಬಿಡಲಾಗಿದೆ. ಬೇರೆ ರಾಜ್ಯಗಳಲ್ಲಿ ಸಕ್ಸಸ್ ಕಂಡ ಈ ಯೋಜನೆ ಕರ್ನಾಟಕದಲ್ಲಿ ಫ್ಲಾಪ್ ಆಗಿದ್ದು ಯಾಕೆ? ಇನ್ನು ಮುಂದೆ HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸೋದು ಬೇಡವಾ? ಹಾಗಾದ್ರೆ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೇನೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಹೇಳಿದ ಹಾಗೆ ರಾಜ್ಯದ ವಾಹನ ಸವಾರರಿಗೆ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳಬೇಕಾಗುತ್ತೆ. ಕಾರಣ ವಾಹನಗಳ ಅಧಿಕೃತತೆ ಹಾಗೂ ಯಾವುದೇ ವಂಚನೆ ಚಟುವಟಿಕೆಗಳನ್ನ ತಡೆಯುವ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ HSRP ನಂಬರ್ ಪ್ಲೇಟ್ ಅನ್ನ ಕಡ್ಡಾಯಗೊಳಿಸಿತ್ತು. ಕೇಂದ್ರ ಈ ಒಂದು ನಿಯಮವನ್ನ ಕಡ್ಡಾಯಗೊಳಿಸಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರ ಮಾಡಿರುವ ಈ ನಿಯಮಕ್ಕೆ ರಾಜ್ಯ ಸರ್ಕಾರ ಈಗ ಬ್ರೇಕ್ ಹಾಕದ ಹಾಗೆ ಕಾಣಿಸ್ತಾ ಇದೆ. HSRP ನಂಬರ್ ಪ್ಲೇಟ್ ಕಡ್ಡಾಯ ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಸಾರಿಗೆ ಇಲಾಖೆ ಕೊಟ್ಟಿದೆ. ಸಾಕಷ್ಟು ಬಾರಿ ಡೆಡ್ಲೈನ್ ಅನ್ನ ಕೊಡ್ಲಾಯಿತು, ಪದೇ ಪದೇ ಈ ಒಂದು ಡೆಡ್ಲೈನ್ ಅನ್ನ ವಿಸ್ತರಣೆ ಮಾಡಲಾಯಿತು. ಆದರೂ ಕೂಡ ವಾಹನ ಸವಾರರು ಇದರ ಬಗ್ಗೆ ತಲೆನೇ ಕೆಡಿಸಿಕೊಳ್ಳಿಲ್ಲ. ಇದು ಯೂಸೇ ಇಲ್ಲ ಅನ್ನುವ ರೀತಿಯಾಗಾಯಿತು. ಸಾರಿಗೆ ಇಲಾಖೆಯ ಬ್ರಹ್ಮಾಸ್ತ್ರಕ್ಕೆ ರಾಜ್ಯದ ಜನ ಮಣೆನೇ ಹಾಕಲಿಲ್ಲ. HSRP ಅಳವಡಿಕೆಗೆ 1.41 ಕೋಟಿ ವಾಹನ ಸವಾರರು ನಿರಾಸಕ್ತಿ ತೋರಿಸಿರುವ ಹಿನ್ನೆಲೆಯಲ್ಲಿ HSRP ಜಾರಿಯಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಎಷ್ಟೇ ಡೆಡ್ಲೈನ್ ಕೊಟ್ಟರು HSRP ಅಳವಡಿಕೆಗೆ ಆಸಕ್ತಿ ತೋರಿದಂತಹ ವಾಹನ ಸವಾರರು ಹಾಗಾದ್ರೆ ಯಾಕೆ ಇಷ್ಟೊಂದು ನಿರಾಸಕ್ತಿ ತೋರಿಸಿದ್ರು? ಇದನ್ನ ಅಳವಡಿಕೆ ಮಾಡೋದ್ರಲ್ಲಿ, ಅನುಷ್ಠಾನ ಮಾಡೋದ್ರಲ್ಲಿ ಸರ್ಕಾರವು ಕೂಡ ಎಡವಿದ್ದು ಹೇಗೆ? 8 ಬಾರಿ ಡೆಡ್ಲೈನ್ ಕೊಟ್ಟಿದ್ದು, ಒಂದಲ್ಲ ಎರಡಲ್ಲ 8 ಬಾರಿ ಡೆಡ್ಲೈನ್ ಕೊಟ್ಟರು, ವಿಸ್ತರಣೆ ಮಾಡಿದ್ರು, ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಬಹುತೇಕರು ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳೋಕೆ ಮುಂದಾಗಿಲ್ಲ ಅನ್ನೋದನ್ನ ವರದಿ ಹೇಳ್ತಾ ಇದೆ. 2019 ಏಪ್ರಿಲ್ 1 ಹಿಂದೆ ಯಾರೆಲ್ಲ ವಾಹನಗಳನ್ನ ನೋಂದಣಿ ಮಾಡ್ಕೊಂಡಿದ್ದಾರೋ ಆ ವಾಹನಕ್ಕೆ HSRP ಕಡ್ಡಾಯ ಅಂತ ಇಲಾಖೆ ಹೇಳಿತ್ತು. ಆಗ 2 ಕೋಟಿ ಹಳೆ ವಾಹನಗಳಿದ್ವು. ಆದರೆ ಈ ಒಂದು HSRP ನೋಂದಣಿ ಆದಂತಹ ರಿಜಿಸ್ಟರ್ ನಂಬರ್ ಅಥವಾ ಪ್ಲೇಟ್ ಅನ್ನು ಅಳವಡಿಸಿದ ವಾಹನಗಳ ಸಂಖ್ಯೆ ತುಂಬಾನೇ ಕಡಿಮೆ. 59 ಲಕ್ಷ ವಾಹನಗಳಷ್ಟೇ HSRP ಅಳವಡಿಕೆಯನ್ನ ಮಾಡಿಕೊಂಡ್ವೆ. ಇನ್ನು 1.41 ಕೋಟಿ ವಾಹನಗಳು HSRP ಅಳವಡಿಸಿಕೊಳ್ಬೇಕಾಗಿದೆ. ಈಗ HSRP ನಂಬರ್ ಪ್ಲೇಟ್ ಯೋಜನೆಯ ಅನುಷ್ಠಾನವೇ ಇಲ್ಲ ಅಂತ ಹೇಳ್ತಿದೆ ಸಾರಿಗೆ ಇಲಾಖೆ. HSRP ವಾಹನಗಳಿಗೆ ಸದ್ಯಕ್ಕೆ ಕಡ್ಡಾಯ ಇಲ್ಲ ಅಂತ ಹೇಳಿ ಸಾರಿಗೆ ಇಲಾಖೆಯ ಅಪರ ಆಯುಕ್ತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ HSRP ಅಳವಡಿಕೆ ಕಡ್ಡಾಯ ಮಾಡೋದ್ರಲ್ಲಿ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಎಡವಿದ್ದೆಲ್ಲಿ ಅಂತ ನಾವು ನೋಡೋದಾದ್ರೆ ಸಾಕಷ್ಟು ಕಾರಣಗಳು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಪದೇ ಪದೇ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋದಕ್ಕೆ ಗಡುವನ್ನ ವಿಸ್ತರಣೆ ಮಾಡಿದ್ದು, ಗಡುವನ್ನ ಕೊಟ್ಟಿದ್ದು. ಜನ ಅಯ್ಯೋ ಇನ್ನೊಂದ್ಸಲ ಸಿಗುತ್ತೆ, ಇನ್ನೊಂದ್ಸಲ ವಿಸ್ತರಣೆ ಮಾಡ್ತಾರೆ, ಇನ್ನೊಂದ್ಸಲ ನಮಗೆ ನಂಬರ್ ಪ್ಲೇಟ್ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ, ಹೀಗೆ ಇದನ್ನೇ ಜನ ಅಂದ್ಕೊಂಡು ಹೋದ್ರು. ಈ ರೀತಿಯ ಮನಸ್ಥಿತಿಯನ್ನ ಸರ್ಕಾರವೇ ಬೆಳೆಸ್ತಾ ಹೋಯ್ತು ಅಥವಾ ಇಲಾಖೆನೇ ಬೆಳೆಸ್ತಾ ಹೋಯ್ತು. ಹೀಗಾಗಿ HSRP ಅಳವಡಿಕೆಗೆ ಆಸಕ್ತಿ ತೋರಲಿಲ್ಲ ವಾಹನ ಸವಾರರು. ಜೊತೆಗೆ ಟೈಮ್ ಫಿಕ್ಸ್ ಮಾಡಿದ್ರು ಕೂಡ ಜನರಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸ ಆಗಲಿಲ್ಲ. ಒಂದು ವೇಳೆ HSRP ಅನ್ನು ನಾವು ಅಳವಡಿಕೆ ಮಾಡೋದ್ರಿಂದ ಏನು ಸಮಸ್ಯೆ ಆಗಬಹುದು ಅಂತ ಹೇಳುವ ಪ್ರಯತ್ನಗಳಾಗಲಿಲ್ಲ, ಭಯ ಮೂಡಲಿಲ್ಲ ಜನರಲ್ಲಿ. ಜೊತೆಗೆ ದಂಡ, ಶಿಕ್ಷೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಮನವರಿಕೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಸಕ್ಸಸ್ ಆಗಲಿಲ್ಲ. ಜೊತೆಗೆ ಇದರ ಉದ್ದೇಶನ ಒಂದು ರೀತಿಯ ಗೊಂದಲ ಇದ್ದ ಹಾಗಿತ್ತು. ಮುಖ್ಯವಾಗಿ ಈ ಯೋಜನೆ ಜಾರಿಯಲ್ಲಿ ಗೊಂದಲ ಆಗಿರೋದ್ರಿಂದ ಅನುಷ್ಠಾನದಲ್ಲೂ ವಿಫಲ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇದನ್ನೇ ವಾಹನ ಸವಾರರ ಗೆಲುವು, ಇದು ಇಲಾಖೆಯ ಸೋಲು ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಭಯೋತ್ಪಾದನೆ ಸೇರಿದಂತೆ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳೋದನ್ನ ತಡೆಗಟ್ಟಬಹುದು ಅನ್ನುವ ಕಾರಣಕ್ಕಾಗಿ HSRP ಕಡ್ಡಾಯ ಅಂತ ಹೇಳಿದ್ದು. ವಾಹನ ಸವಾರರು ಇದನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಳ್ಳದೆ ಇದ್ರೆ ದಂಡ ಹಾಕಬೇಕಾಗಿತ್ತು. ಆದ್ರೆ ಅದನ್ನ ಕೂಡ ಮಾಡಲಿಲ್ಲ. ಬೇರೆ ರಾಜ್ಯಗಳು ಎಲ್ಲಾ ಕಡೆ ಸಕ್ಸಸ್ ಆಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಸಕ್ಸಸ್ ಆಗದೆ ಇರುವಂತದ್ದು ಸರ್ಕಾರದ ನಿರಾಸಕ್ತಿಯು ಕೂಡ ಇದು ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ಸಾರಿಗೆ ಇಲಾಖೆಯ ಬ್ರಹ್ಮಾಸ್ತ್ರಕ್ಕೆ ಮನ್ನಣೆ ಸಿಗದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಸಾರಿಗೆ ಇಲಾಖೆ ತೆಗೆದುಕೊಂಡಿದೆ. ಅದೇ ವಿಚಾರವನ್ನ ಅಪರ ಆಯುಕ್ತರು
ಈಗ ಮಾಹಿತಿ ಕೊಟ್ಟಿದ್ದು. ಇನ್ನು ಮುಂದೆ HSRP ಸದ್ಯಕ್ಕೆ ಕಡ್ಡಾಯ ಅಲ್ಲ ಅಂತ ಹೇಳೋದ್ರ ಮೂಲಕ ಇಲಾಖೆ ತನ್ನ ಆದೇಶವನ್ನೇ ವಾಪಸ್ ಪಡೆದುಕೊಂಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಯ್ತಾ ಅಂತ ಪ್ರಶ್ನೆಗೆ ಖಂಡಿತವಾಗ್ಲೂ ಫೇಲ್ಯೂರ್ ಆಯ್ತು ಅಂತಾನೆ ನಾವು ಹೇಳಬೇಕಾಗತ್ತೆ. ಕಾರಣ HSRPಗೆ ಗುಡ್ ಬೈ ಹೇಳುವುದರ ಮೂಲಕ ಸಾರಿಗೆ ಇಲಾಖೆಯ 2 ವರ್ಷದ ಪ್ರಯತ್ನಕ್ಕೆ ಇಲ್ಲಿ ತಣ್ಣೀರು ಬಿದ್ದ ಹಾಗಾಗಿದೆ. ಈಗ ಅಳವಡಿಸಿಕೊಂಡವರಿಗೆ ಯೋಚನೆ ಆಗಿದೆ, ನಾವೇನೋ ಅಷ್ಟು ಕಷ್ಟಪಟ್ಟು HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಂಡ್ವಿ, ನಾವು ಸುಮ್ಮನೆ ಕಷ್ಟಪಟ್ಟವಲ್ಲ ಅನ್ನುವಂತಹ ಮನಸ್ಥಿತಿಯನ್ನ ಈಗ ಸಾರಿಗೆ ಇಲಾಖೆ ಅಳವಡಿಸಿಕೊಂಡವರಿಗೂ ಕೂಡ ತಂದುಕೊಂಡಿದೆ, ಅಥವಾ ಆ ರೀತಿಯ ಮನಸ್ಥಿತಿಯನ್ನ ತರಿಸಿದೆ ಅಂತಾನೆ ಹೇಳಬಹುದು. ಆದ್ರೆ ಈಗ ಏನು ರೂಲ್ಸ್ ಅನ್ನ ಮಾಡಿದ್ರೆ ಅದು ಕಡ್ಡಾಯ ಆಗಲ್ಲ ಅನ್ನುವ ಮನಸ್ಥಿತಿನ ಜನರಲ್ಲಿ ಏನು ಸರ್ಕಾರ ಮೂಡಿಸಿದೆ, ಇದನ್ನ ತೆಗೆದು ಹಾಕುವ ಕೆಲಸವನ್ನ ಮಾಡಬೇಕಾಗತ್ತೆ. ಜೊತೆಗೆ ಯಾರ್ಯಾರು ಅಳವಡಿಸಿಕೊಂಡಿದ್ದಾರೆ HSRP ನಂಬರ್ ಪ್ಲೇಟ್ ಅನ್ನ, ಇದರಿಂದ ಪ್ರಯೋಜನ ಇದೆ. ಭಯೋತ್ಪಾದನೆ ಸೇರಿದಂತೆ ಅಪರಾಧ ಕೃತ್ಯಗಳಿಗೆ ನಿಮ್ಮ ವಾಹನಗಳನ್ನ ಬಳಸಿಕೊಳ್ಳುವುದನ್ನ ತಡೆಗಟ್ಟುವಂತಹ ಪ್ರಯತ್ನ ಇದರಿಂದ ಆಗತ್ತೆ ಅನ್ನುವಂತಹ ಅರಿವನ್ನ ಕೂಡ ಮೂಡಿಸಬೇಕಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.